ದೇವಸ್ಥಾನದ ಮತ್ತು ಭಕ್ತರ ನಂಬಿಕೆ ಘಾಸಿ ಆಗ ಯಾರು ಇನ್ನೇನು ಹೇಳೋಕ್ಕಾಗತ್ತೆ? ಎನ್ಕ್ವೈರಿ ಬೇಡ, SIT ಬೇಡ ಅನ್ನೋಕ್ಕಾಗತ್ತಾ? ಇಲ್ಲ, ಎಲ್ಲರೂ ಅದೇ ಹೇಳ್ಬೇಕು. ಪಾಯಿಂಟ್ ಅದಲ್ಲ ನನಗೆ. ನೀವು SIT ಮಾಡಿದ್ದೀರಿ, ತನಿಖೆ ಮಾಡ್ತೀರಿ, ಮಾಡಬೇಕು, ಬೇರೆ ದಾರಿ ಇಲ್ಲ, ಮಾಡಿ. ಆನ್ ವಾಟ್ ಬೇಸಿಸ್? ಆ ವ್ಯಕ್ತಿ ಇದಕ್ಕೆ ಬೇಸಿಸ್ ಏನು? ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು? ಅನಾಮಿಕ, ಗೊತ್ತಿಲ್ಲ, ಬಟ್ಟೆ ಹಾಕಿದ್ದೀವಿ. ಎಷ್ಟು ದಿನ? ಅವನನ್ನು ಸೂರ್ಯಚಂದ್ರ ಇರುವವರೆಗೂ ಅನಾಮಿಕನಾಗೆ ಇಟ್ಕೊಂಡು ಈ ತನಿಖೆ ಕೂಡ್ದು ನಡೆದ್ರೆ ಇಟ್ಸ್ ಎ ಬ್ಯಾಡ್ ಪ್ರೆಸಿಡೆನ್ಸ್. ನಾಳೆ ಇನ್ಯಾರದ್ದೋ ಮನೆಯಲ್ಲೋ ತೋಟದಲ್ಲೋ 76 ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ಅಂತ ಇನ್ನೊಬ್ಬ ಬಟ್ಟೆ ಹಾಕೊಂಡು ಬರ್ಬೋದಾಗ ಆಗ ಯು ಹ್ಯಾವ್ ಟು ಫಾರ್ಮ್ ಎನ್ SIT. ಐ ಆಮ್ ಟೆಲಿಂಗ್ ಯು ಟುಡೇ. ನೋ, ದಿಸ್ ಕೆನಾಟ್ ಗೋ ಆನ್ ಎಟರ್ನಲಿ. ಆರಂಭಿಕ ದಿನಗಳಲ್ಲಿ ಓಕೆ, ಅವ್ರಿಗೆ ರಕ್ಷಣೆ ಇರಬೇಕಾಗತ್ತೆ. ವಿಷಲ್ ಬ್ಲೋಯರ್ ಆಗಿ ಕೆಲಸ ಮಾಡ್ತಿರ್ತಾರೆ ಪಾಪ ಅವರು. ಅವ್ರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ವೋ, ಅವ್ರಿಗೆ ಯಾವ ಭಯ ಇದೆಯೋ ಜೀವಕ್ಕೆ ನನಗೆ ಐಡಿಯಾ ಇಲ್ಲ. ಆ ರಕ್ಷಣೆ ಅದೋಕೆ, ನಿರಂತರವಾಗಿ ಆಗಲ್ಲ ಅದು. ಯಾಕಂದರೆ ಆ ಹೇಳುತ್ತಿರುವ ವ್ಯಕ್ತಿಯ ಘನತೆ ಗೌರವಗಳು ಏನು, ಅಥವಾ ಆತನ ಎಷ್ಟು ಪ್ರಕಾರಕ್ಕೆ ನಾವು ನಂಬಬಹುದು, ಆತನ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಜನಕ್ಕೆ. ಅದರ ಸೈಡ್ ನೋಡ್ಬೇಕು. ದಾಟ್ ಇಸ್ ವೇರ್ ಐ ಆಮ್ ಕ್ಯೂರಿಯಸ್. SITನಲ್ಲಿ ಎಲ್ಲಿವರೆಗೂ ಹೇಗೆ ಮುಂದುವರಿಸ್ತೀರಿ? ಎಲ್ಲಿವರೆಗೂ ಇದನ್ನು ಮುಂದುವರಿಸ್ತೀರಿ ಆ ಥರ ಅಂತ? ಹಂಗೆ ಮುಂದುವರ್ಸೋಕ್ಕಾಗಲ್ಲ. ಮುಂದುವರ್ಸಿದಾದ್ರೆ ಯಾರಿಗಾರು ಹೇಳ್ಕೊಟ್ಟು ಇನ್ನೊಂದು ಮಕ್ವಾಡ ಹಾಕ್ಸಿ ಇನ್ನೊಂದು ಕಡೆ ಕೊಡಿಸ್ತಾರೆ, ಕಂಪ್ಲೇಂಟು ಕೊಡಿಸ್ಬೋದು. ಅದಕ್ಕೆ ಅವತ್ತು ನಾನು ವಾರ್ನ್ ಮಾಡಿದ್ದಿದ್ದು, ಅನ್ಯ ಧರ್ಮೀಯರು ಕೆಲವರು, ಎಲ್ಲರೂ ಅಲ್ಲ, ತೋರಿಸುತ್ತಿರುವ ಆಸಕ್ತಿಗಳು ಅಪಾಯಕಾರಿಯಾಗಿದೆ. ಇದು ಅನ್ಯಾಯವಾಗಿ ಇನ್ನೊಂದು ಪೋಲರೈಸೇಷನ್ಗೆ ದಾರಿ ಮಾಡುತ್ತೆ, ಗ್ಯಾರಂಟಿ. ಅದರಿಂದ ಕ್ರೈಮನ್ನು ಕ್ರೈಮ್ ಆಗಿ ನೋಡಿ ಅಲ್ಲಿಗೆ ನಿಲ್ಲಿಸಿ. ಐಡಿಯಲಾಜಿಕಲ್ ಬ್ಯಾಕಪ್ ಅಂತಂದು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಇದು ಗ್ಯಾರಂಟಿ ಇನ್ನೊಂದು ರೂಪ ಪಡೆಯುತ್ತೆ. ಸದ್ಯಕ್ಕೆ ಐಡಿಯಲಾಜಿಕಲ್ ಬ್ಯಾಕಪ್ಪಿನ ಕೆಲ ಚಟುವಟಿಕೆಗಳು ಕಾಣಿಸ್ತಾ ಇದೆ ಸದ್ಯಕ್ಕೆ.